ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ ನೋಡಿ, ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರೋಂಥ ರೆಸಿಪಿನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ರೆಸಿಪಿ ಎಲ್ಲದಕ್ಕೂ ತುಂಬಾ ಸೂಪರ್ ಟೇಸ್ಟಿಯಾಗಿ ನಿಮಗೆ ಊಟ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ರುಚಿಕರವಾದಂಥ ಈ ಒಂದು ಮಸಾಲೆ ಖಾರನ ಇವತ್ತು ನಾನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಮೊದಲಿಗೆ ನಾನು ಎಷ್ಟೆಲ್ಲ ಮಸಾಲೆಗಳನ್ನ ಒಂದು ಪ್ಲೇಟ್ ಒಳಗಡೆ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ. ನೋಡ್ಬೋದು, ನಾನು ಮೆಂತ್ಯ ಕಾಳನ್ನ ತೊಗೋತಾ ಇರುವಂಥದ್ದು, ಹಾಗೂ ಮಸಾಲೆ ಎಲೆಗಳು ಹಾಗೂ ಮಸಾಲೆ ಹೂಗಳನ್ನು ತೊಗೊಂಡಿರೋದು, ಹಾಗೂ ಇಲೈಚಿ ಪೌಡರ್, ಹಾಗೂ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಜೀರಿಗೆನ ತೊಗೊಂಡಿರುವಂಥದ್ದು, ಹಾಗೂ ಇಲೈಚಿ ಹೂವನ್ನು ತಗೋತಾ ಇರೋದು, ಹಾಗೂ ಮಸಾಲೆ ಹೂವನ್ನು ತಗೋತಾ ಇರುವಂಥದ್ದು ಸ್ನೇಹಿತರೆ. ಈ ರೀತಿ ಮಸಾಲೆ ಎಲೆಗಳನ್ನ ಕೂಡ ನಾನು ಇಲ್ಲಿ ನೋಡಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರೋದು ಅಂತ ಸ್ನೇಹಿತರೆ. ಇದನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈ ಒಂದು ಮಸಾಲೆ ಖಾರ ಮಾಡೋದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಏನಂದರೆ ಜೀರಿಗೆ ಹಾಗೂ ಲವಂಗ ಬೇಕು, ಹಾಗೂ ತ್ರಿಬಲ್ ಲವಂಗ ಅಂತೀವಲ್ವ ಸ್ನೇಹಿತರೆ, ಇದು ಕೂಡ ನಿಮಗೆ ಮಸಾಲೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಕೇಳಿದ್ರೆ. ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಇವಾಗ ನಾನು ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ಏನು ತೊಗೊಳ್ಬೇಕಂದ್ರೆ, ನಾನು ಒಂದು ಬೌಲ್ ಒಳಗಡೆ ಸಾಸಿವೆನ ತೊಗೋತಾ ಇರೋದಂತೂ ನೋಡಿ 2 ಬೌಲಷ್ಟು ನಾನು ಸಾಸಿವೆನ ತೊಗೊಂಡಿರೋದು. ಹಾಗೂ ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿರೋದು ಸ್ನೇಹಿತರೆ. ಹಾಗೂ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಏನೇನೆಲ್ಲ ಬೇಕು ಅಂತ ತಿಳಿಸ್ತೇನೆ ಬನ್ನಿ. ನಾನು ಮೊದಲಿಗೆ ನೋಡಿ ಕೊರಿಯಂಡರ್, ಈ ರೀತಿ ಕೊರಿಯಂಡರ್ ಬೀಜಗಳನ್ನ ತೊಗೊಂಡಿರುವಂಥದ್ದು ಸ್ನೇಹಿತರೆ. ಇಷ್ಟು ತೊಗೊಂಡ್ಬಿಟ್ಟು, ಹಾಗೂ ಸ್ವಲ್ಪ ನಾನು ಒಣಗಿರುವಂಥ ಈರುಳ್ಳಿನ ತೊಗೊಂಡಿರುವಂಥದ್ದು, ಹಾಗೂ ಮಸಾಲೆ ಚಿಕ್ಕೆ ಅಂತೇಳಿ ಸ್ನೇಹಿತರೆ, ಅದನ್ನು ಕೂಡ ತೊಗೊಂಡಿರುವಂಥದ್ದು, ಹಾಗೂ ಸ್ವಲ್ಪ ನಾನು ಒಣಗಿರುವಂಥ ಕೊಬ್ಬರಿನ ಕೂಡ ಈ ರೀತಿ ಹೆಚ್ಚಿಬಿಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿರುವಂಥದ್ದು. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಸ್ನೇಹಿತರೆ ನಿಮಗೆ ಮಸಾಲೆ ಖಾರನ ಮಾಡಬೇಕು ಅಂದರೆ. ಹಾಗೂ ತಿನ್ನೋದಕ್ಕಂತೂ ಸಖತ್ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ಯಾವುದೇ ಒಂದು ಅನ್ನದ ಜೊತೆ ಆಗಿರ್ಬೋದು, ಹಾಗೂ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವುದೇ ಒಂದು ಕಾಂಬಿನೇಷನ್ಗೂ ಕೂಡ ಸ್ನೇಹಿತರೆ ಸೂಟ್ ಆಗುವಂಥದ್ದು. ನೋಡಿ, ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ಬೇಕು. ಏನಂತ, ಸ್ವಲ್ಪ ನಾನು ತಿನ್ನುವಂಥ ಸೋಪನ್ನ ತೊಗೊಂಡಿರೋದು, ಹಾಗೂ ಒಣಗಿರುವಂಥ ಶುಂಠಿ, ಹಾಗೂ ಸ್ವಲ್ಪ ಇಲ್ಲಿ ನಾನು ಅರಿಶಿಣದ ಕೊಂಬನ್ನು ಕೂಡ 2-3 ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ನಾನು ಒಲೆ ಮೇಲೆ ಅಷ್ಟು ಕೂಡ ಫ್ರೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಮೊದಲಿಗೆ ನೋಡಿ, ಕೊತ್ತಂಬರಿ ಬೀಜನ ತೊಗೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಚೆನ್ನಾಗಿ ನೋಡಿ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ, ಪೂರ್ತಿಯಾಗಿ ಇದು ಕಪ್ಪಗಾಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನೀವು ಇದನ್ನು ಕಪ್ಪಗಾಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ನೇಹಿತರೆ, ಆವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಫ್ರೈ ಆದ ತಕ್ಷಣ ನೀವು ಒಂದು ಪ್ಲೇಟ್ ಒಳಗಡೆ ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಆರೋವರೆಗೂ ಹಾಗೆ ಬಿಟ್ಟಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಾ ಇರುವಂಥದ್ದು ಅಂತ. ಇವಾಗ ಫ್ರೈ ಆಗಿದೆ. ನಾನು ಇದನ್ನು ತೆಗೆದುಬಿಟ್ಟು ಇದ್ರೊಳಗಡೆ ಬೌಲ್ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಮೆಂತ್ಯನ ಆ್ಯಡ್ ಮಾಡ್ಕೊಂಡಿರೋದು, ಹಾಗೂ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇದರೊಳಗಡೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ. ಇವಾಗ ಮೆಂತ್ಯ, ಜೀರಿಗೆ ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಈ ಎರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಹಾಗೂ ನಾನು ತಿನ್ನುವಂಥ ಸೋಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಈ ರೀತಿ ಅಷ್ಟು ಕೂಡ ಏನೇನೆಲ್ಲ ಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಕೂಡ ಪೂರ್ತಿಯಾಗಿ ಸೀದೋಗಬಾರ್ದು ಸ್ನೇಹಿತರೆ. ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬಂದರೆ ಸಾಕು. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಕೂಡ ಆರೋದಕ್ಕೆ ಬಿಟ್ಬಿಡಿ. ಹಾಗೂ ಸ್ವಲ್ಪ ಇದ್ರೊಳಗಡೆ ನಾನು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇರುವಂಥದ್ದು. ನೋಡಿ, ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಾಸಿವೆನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಸಾಸಿವೆ ಕೂಡ ಈ 3 ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಸಾಸಿವೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನಾನು ಇದನ್ನು ಇವಾಗ ಟ್ರಾನ್ಸ್ಫರ್ ಮಾಡ್ಕೋತೇನೆ ಒಂದು ಬೌಲ್ ಒಳಗಡೆ. ಟ್ರಾನ್ಸ್ಫರ್ ಮಾಡ್ಕೊಂಡಿದ ತಕ್ಷಣ ನೋಡಿ, ನಾನು ಇದರೊಳಗಡೆ ಕೊಬ್ಬರಿನ ಕೂಡ ಹೆಚ್ಕೊಂಡಿರುವಂಥ ಕೊಬ್ಬರಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದು ಕೂಡ ಒಂದು ಪ್ಲೇಟ್ ಒಳಗಡೆ ತೆಗೆದ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ತಣ್ಣಗಾಗಲು ಹಾಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಸಾಲೆ ಖಾರ ಯಾವುದೇ ಒಂದು ಸೀಸನ್ಗೂ ಕೂಡ ಸೂಟ್ ಆಗುತ್ತೆ ಸ್ನೇಹಿತರೆ. ನೀವು ಅಡುಗೆದಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೀವು ಯಾವುದೇ ಒಂದು ಪಲ್ಯ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ನಾನು ಇವಾಗ ಅಷ್ಟು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂಥದ್ದು. ಮೊದಲಿಗೆ ತೋರಿಸಿದ್ನಲ್ವ ಅಷ್ಟು ಮಸಾಲೆಗಳ ಈರುಳ್ಳಿ ಆಗಿರ್ಬೋದು, ಶುಂಠಿ, ಮಸಾಲೆ ಆಗಿರ್ಬೋದು,
ಆಗಿರ್ಬೋದು, ಹಾಗೂ ಸೋಪು, ಹಾಗೂ ಈ ರೀತಿ ಅಷ್ಟು ಕೂಡ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ವ ಅಷ್ಟು ಕೂಡ ಇದೇ ರೀತಿಯಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಅಷ್ಟು ಕೂಡ ಫ್ರೈ ಮಾಡ್ಕೊಳ್ಳುವಂಥ ತೋರಿಸಿದ್ರೆ ಸ್ನೇಹಿತರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ಈ ರೀತಿ ಫ್ರೈ ಆದ ತಕ್ಷಣ ನೀವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀವು ಒಂದೊಂದಾಗಿ ಮಿಕ್ಸಿನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಕೂಡ ಮಾಡ್ಕೊಂಡಿರೋದಾಗಿದೆ ನೋಡಿ ಸ್ನೇಹಿತರೆ. ಅಷ್ಟು ಕೂಡ ಮಿಕ್ಸ್ ಆದ ತಕ್ಷಣ ಇದರೊಳಗಡೆ ನಾವು ಕೆಂಪು ಖಾರನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಟೇಸ್ಟಿಯಾಗಿ ಊಟ ಮಾಡ್ಬೋದು. ಹಾಗೂ ಇದರೊಳಗಡೆ ನೀವು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ನೀವು ಇವಾಗ ಯಾವುದೇ ಒಂದು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಇದ್ರ ಜೊತೆ ಸರ್ವ್ ಮಾಡಿಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು.